ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಮೋಸ್ಟ್ ರಿಕ್ವೆಸ್ಟಬಲ್ ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ಒಬ್ಬರು ಸಬ್ಸ್ಕ್ರೈಬರ್ಸ್ ಮದ್ದು ರೋಡೆ ವಿಡಿಯೋ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ರು, ರೆಸಿಪಿ ಮಾಡಿ ತೋರಿಸಿ ಅಂತ ಹೇಳಿ. ಸೊ ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಈಗ ಚಳಿಗಾಲ ಇರೋದ್ರಿಂದ ಏನಾದರೂ ಮನೇಲಿ ಸ್ನ್ಯಾಕ್ಸ್ ಇರಲೇಬೇಕಂತಲೇ ಹೇಳ್ಬೋದು, ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು. ಸೊ ಆಗತ್ತೆ, ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಬೋದು. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಈ ಡಿಶ್ನ ಶೇರ್ ಮಾಡೋ ಥರನೂ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ನಾನು ತೊಗೊಳ್ಳೋವಂಥ ಕ್ವಾಂಟಿಟಿಗೆ ಒಂದು 1/2 kg ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಬೇಕು. ಎಷ್ಟು ಸಣ್ಣದಾಗಿ ಅಂದರೆ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಬೇಕಂತಲೇ ಹೇಳ್ಬೋದು. ನಾನು ಒಂದು 7 ದಪ್ಪದಷ್ಟು ಆಗುವಷ್ಟು ಒಂದು 4 to 5 ದಪ್ಪದ ಈರುಳ್ಳಿ ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು ನಾನು ಎಷ್ಟು ಸಣ್ಣದಾಗಿ ಸ್ಲೈಸ್ ಮಾಡ್ತಾಯಿದ್ದೀನಿ ಅಂತೇಳಿ. ಜಾಸ್ತಿ ದಪ್ಪನೂ ಇರಬಾರ್ದು, ಇಲ್ಲ ಅದು ತಿನ್ನೋಕ್ಕೆ ನೀಟಾಗಿ ಅದು ಉಂಡೆ ಕಟ್ಟಿ ನಾವು ವಡೆ ತಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ತುಂಬ ಸಣ್ಣದಾಗಿದ್ರೇ ಮದ್ದರೊಡೆಗೆ ನೀಟಾಗಿ ಹಿಟ್ಟಿಗೆ ಈರುಳ್ಳಿ ಎಲ್ಲ ಹೊಂದ್ಕೊಂಡು ನೀಟಾಗಿ ತಟ್ಟೋಕ್ಕಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ತೋರಿಸಿದ್ರಲ್ಲ ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ನಾನು ಎಲ್ಲ ಈರುಳ್ಳಿ ಸೈಜ್ನೂ ಕೂಡ ನಾನು ಇಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಸೊ ಇಷ್ಟು ಕಟ್ ಮಾಡ್ಕೊಂಡಾಗ ನಾವು ಹಿಟ್ಟಲ್ಲಿ ಹೊಂದಿಸಿದಾಗ ಅದು ಹೊಂದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಇಷ್ಟು ತೊಗೊಂಡಿದ್ದೆ ಈರುಳ್ಳಿ ಅಷ್ಟು ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಾಗಿದೆ. ಇನ್ನು ಒಂದು ದೊಡ್ಡ ಬೌಲಿಗೆ ಇದನ್ನೆಲ್ಲ ಸರ್ವ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನಾನು ನಿಮ್ಗೆ ತೋರಿಸ್ತಿರ್ಬೋದು, ಒಂದು ದೊಡ್ಡ ಲೋಟದಲ್ಲಿ ಫಸ್ಟ್ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸೇಮ್ ಅದೇ ಲೋಟದಲ್ಲಿ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಅದರಲ್ಲಿ ಅರ್ಧದಷ್ಟು ಆಗುವಷ್ಟು ಮೀಡಿಯಮ್ ರವೆನ ಹಾಕ್ಕೊತಾ ಇದ್ದೀನಿ. ಮತ್ತು ಮೇಲ್ಗಡೆಗೆ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಒಂದು 5-6 ಮೆಣಸಿನ್ಕಾಯಿ ಮತ್ತು 1-2 ಎಸಳು, ಇಲ್ಲಾಂದರೆ 2-3 ಕಡ್ಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ನೀಟಾಗಿ ಬಿಡಿಸ್ಕೊಂಡು ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೊಬೇಕಾಗತ್ತೆ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಬೇಕಾಗತ್ತೆ. ಒಂದು ಬೌಲಷ್ಟು ಕಡಲೆಬೀಜ ತೊಗೊಂಡು ಹುರ್ಕೊಂಡಿದ್ದೀನಿ ನಾನು. ಅದು ಹುರ್ಕೊಂಡು ಮಿಕ್ಸಿಲಿ ಸ್ವಲ್ಪ ರುಬ್ಕೊಂಡು ಒಳಗಡೆ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಕಿದ್ರೆ ಅಂತಲೇ ಹೇಳ್ಬೋದು. ಇನ್ನು ಟೇಸ್ಟಿಗೆ ಎಷ್ಟು ನೋಡಿಕೊಂಡು ಸಾಲ್ಟನ್ನ ನೀವು ಹಾಕ್ಕೊಬೋದು. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಗಿಲ್ಲ ಅಂತಂದರೆ ಮಧ್ಯದಲ್ಲೂ ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ನು 1 ಲೋಟದಾಗಷ್ಟು ತುಪ್ಪನ ನಾನು ಬಿಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಎಣ್ಣೆನೂ ಹಾಕ್ಕೊತೀನಿ. ಎಷ್ಟು ತುಪ್ಪ ಹಾಕ್ಕೊಂಡಿರ್ತೀನಿ ಅಷ್ಟು ಎಣ್ಣೆನೂ ಹಾಕ್ಕೊತೀನಿ. ಫಸ್ಟು ತುಪ್ಪನ ನೀಟಾಗಿ ಬಿಸಿ ಮಾಡಿಕೊಂಡು ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಥರ ಗಂಟು ಬರದೆ ಎಲ್ಲದಕ್ಕೂ ಅದು ಹಿಡಿಬೇಕು ತುಪ್ಪ ಅಂಥೇಳಿ. ನೆಕ್ಸ್ಟು ಅದರಷ್ಟೇ ನಾನು ಎಣ್ಣೆನೂ ತೊಗೊಂಡು ಒಳಗಡೆ ಆ್ಯಡ್ ಮಾಡ್ಕೊತೀನಿ. ಫಸ್ಟಿಗೆ ತುಪ್ಪ ಹಾಕಿರೋದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕಂಪ್ಲೀಟಾಗಿ ಹೊಂದ್ಕೊಳ್ಳುತ್ತೆ ಹಿಟ್ಟಿಗೆ ತುಪ್ಪ. ಆಫ್ಟರ್ ದಟ್ ನಾವು ಎಣ್ಣೆನೂ ಕೂಡ ಕಾಯಿಸ್ಕೊಂಡು ಅದೇ ಥರ ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈಗ ನಾನು ಫಸ್ಟು ತುಪ್ಪದಲ್ಲಿ ಹಾಕಿರೋದನ್ನ ಯಾವುದೇ ಥರ ಗಂಟು ಬರಬಾರ್ದು ಅಂತೇಳಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇರೋದು. ಸೊ ನೀವು ನೋಡ್ತಿರ್ಬೋದು ಇಷ್ಟೊಂದು ಕ್ವಾಂಟಿಟಿ ನೀವು ಮಾಡ್ಕೊತಾ ಇದ್ದಾರೆ ಅಂತೇಳಿ. ಬಿಕಾಸ್ ಈಗ ಗಾಳಿಕಾಲ ಚಳಿಗಾಲ ಆಗಿರೋದ್ರಿಂದ ಮಳೆ ಎಲ್ಲ ಬರ್ತಿರೋದ್ರಿಂದ ಏನೋ ತಿನ್ನಬೇಕಂತ ಅನಿಸ್ತಿರುತ್ತೆ. ಇಲ್ಲಾಂದ್ರೂ ಮಿನಿಮಮ್ ಅಂತಂದರೂ 15 days to 20 days ಇದನ್ನು ಸ್ಟೋರ್ ಮಾಡ್ಬೋದು. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗಲೂ ಸೇಮ್ ನಾನು ಎಷ್ಟು ತುಪ್ಪ ಹಾಕ್ಕೊಂಡಿದ್ದೆ ಅಷ್ಟೇ ಎಣ್ಣೆಯನ್ನು ಕಾಯಿಸಿ ನಾನು ಒಳಗಡೆ ಹಾಕ್ಕೊತಾ ಇದ್ದೀನಿ. ನಾನು ಹೇಳ್ತಿರ್ಬೋದು, ನೀವು ಯಾವ ಥರ ಪ್ರಮಾಣ ತೊಗೋತೀರಾ ಅದ್ರ ಮೇಲೆ ಇದೆಲ್ಲ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ನಾನು ಎಲ್ಲವೂ ನನ್ನ ಮೆಷರ್ಮೆಂಟಲ್ಲಿ ಹೇಗಿದೆ ಸೊ ಅದೇ ಥರ ನಾನು ತುಪ್ಪನೂ ಮತ್ತು ಎಣ್ಣೆನೂ ತೊಗೊಂಡಿರೋದು. ಇನ್ನು ಅದನ್ನೆಲ್ಲ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದು ದೊಡ್ಡ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ತೊಗೊಂಡಿದ್ರೆ ಅದರಲ್ಲಿ 1/2 ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಕೆಲವರು ಈಕ್ವಲ್ ಆಗೋ ತೊಗೋತಾರೆ, ಇಲ್ಲ ಹಾಫ್ ಮತ್ತು ಫುಲ್ಲು ಹಾಫು ಮತ್ತು ಕಾಲು ಭಾಗ ಈ ಥರನೂ ಹಾಕ್ತಾರೆ. ಬಟ್ ನಾವು ಈ ಥರ ಮಾಡೋದ್ರಿಂದ ಜಾಸ್ತಿ ಮೆತ್ತಗೂ ಇರೋಲ್ಲ, ಇಲ್ಲ ಜಾಸ್ತಿ ಕ್ರಿಸ್ಪಿಯಾಗಿರಲ್ಲ, ಮೀಡಿಯಮ್ ಆಗಿರುತ್ತೆ. ತಿನ್ನೋಕ್ಕೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಪ್ರಮಾಣ ಹಾಕಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ಅಂತೇಳಿ. ಬಟ್ ಇದಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು
ಟೇಸ್ಟ್ ಮಾಡಿರೋ ಪ್ರಕಾರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಶೇಂಗಾ ಬೀಜ ಹುರಿದು ಹಾಕಿರೋದ್ರಿಂದ ಅದು ಕ್ರಿಸ್ಪಿನೆಸ್ ಆಗಿರ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿ ತಿನ್ನೋಣ ಅಂತ ಅನಿಸ್ತಿರುತ್ತೆ. ಇನ್ನು ನಾನು ಎಣ್ಣೆ ಮತ್ತು ಹಾಕಿದ್ನಲ್ವ, ನೀಟಾಗಿ ನಾನು ಹೊಂದಿಸ್ಕೊತಾ ಇದ್ದೀನಿ. ಅದು ಹಿಂಗೆ ಕೈಯಲ್ಲಿ ಉಂಡೆ ಕಟ್ತಿದ್ರೆ ಆ ಥರ ನೀಟಾಗಿ ಹಾಕ್ತಾ ಇರಬೇಕು. ಸೊ ಇಷ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಹಾಫ್ ಲೋಟಷ್ಟು ನೀರನ್ನು ಹಾಕ್ಸ್ಕೊಳ್ಳುತ್ತೇನೋ ಅಷ್ಟನ್ನು ನಾವು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಮಗೆ ಬೇಕಾಗಿರುವಂಥ ಒಂದು ಕನ್ಸಿಸ್ಟೆನ್ಸಿಲಿ ಹಿಟ್ಟು ರೆಡಿ ಆಗುತ್ತೆ. ಸೊ ನಾನು ಮತ್ತೆ ಯಾವುದೇ ಥರ ನೀರು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ನಾನು ಅದಕ್ಕೆ ಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ನಾನು ಈಗ ಹಾಫಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದಮೇಲೆ, ಸೊ ಅದಕ್ಕೆ ಹೊಂದಿಸ್ಕೊಳ್ಳೋಕ್ಕೆ ಅಷ್ಟೇ ಸಾಕಂತ ಹೇಳಿ. ಸೊ ಈಗ ನಾನು ನೀಟಾಗಿ ಹೊಂದಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಟ್ತಿದೆ ಆಲ್ರೆಡಿ, ನೀವು ನೋಡ್ತಿರ್ಬೋದು, ಅಂಟಿಸ್ತಿದೆ ಅಲ್ವಾ. ಸೊ ಅಂಟಿಸಿದ್ರೆ ಸಾಕು, ಆರಾಮಾಗೆ ಕಟ್ಟತ್ತೆ ಅಂತೇಳಿ. ಇನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 10 to 20 ಮಿನಿಟ್ಸ್ ಅದನ್ನು ಅದೇ ಥರ ಬಿಡ್ತೀನಿ ಹೊಂದ್ಕೊಳ್ಳೋಕ್ಕೆ. ಅದಾದಮೇಲೆ ನೆಕ್ಸ್ಟು ನಾನು ವಡೆಗೆ ರೆಡಿ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ನೀಟಾಗಿ ಹೊಂದ್ಕೊಳ್ಳುತ್ತೆ, ಬಿಕಾಸ್ ರವೆ ಎಲ್ಲ ಹಾಕಿದ್ದೀವಲ್ಲ, ಸೊ ಅದೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹೊಂದ್ಕೊಳ್ಳೋಕ್ಕೆ. ಇನ್ನು ನಾನು ಮೈದಾ ಕವರ್ನ ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ ಸಿಗುತ್ತೆ, ಇಲ್ಲಾಂದರೆ ಬಾಳೆ ಎಲೆಲಿ ಕೂಡ ಮಾಡ್ಕೊಬೋದು. ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ಟಿಟ್ಕೊಂಡಿದ್ದೀನಿ. ಉಂಡೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಯಾವುದೇ ಥರ ಕೈಗೆ ಅಂಟಿಸಲ್ಲ. ಸೊ ಇದನ್ನು ನಾನು ಫಸ್ಟ್ ಟ್ರೈ ಮಾಡ್ತಿರೋದು. ಒಂದು ಚಿಕ್ಕದಾದ ಪ್ಲೇಟಲ್ಲಿ ಅದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಯಾವ್ಯಾವ ಥರ ಮಾಡ್ಬೋದು ಅಂತ ಎಷ್ಟೇ ತೋರಿಸ್ತಿರೋದು ಡಿಫ್ರೆನ್ಸು. ಸೊ ಇದರಲ್ಲಿ ನಾನು ಪ್ರೆಸ್ ಮಾಡಿದ್ರೆ ನೋಡಿ ಯಾವ ಥರ ನೀಟಾಗಿ ಬರ್ತಿದೆ ಅಂತ ಹೇಳಿ. ಈ ಥರ ಒಂದಾದಮೇಲೆ ನೆಕ್ಸ್ಟು ಕೈಯಲ್ಲೂ ಕೂಡ ತಟ್ಕೊಂಡು ಮಾಡ್ಕೊಬೋದು. ನಾನು ತಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ. ಯಾವುದೇ ಥರ ಕೈಗೆ ಅಂಟಿಸೋದಾಗಿರಲಿ ಯಾವುದೇ ಥರ ಆಗಲ್ಲ. ಇನ್ನು ಹಪ್ಪಳ ಪ್ರೆಸ್ ಮಾಡೋ ಮಣೆ ಇರುತ್ತಲ್ಲ, ಸೊ ಆ ಮಿಷಿನಲ್ಲೂ ಕೂಡ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಈ ಥರ ರೆಡಿ ಮಾಡಿಕೊಂಡ್ರೆ ನಮಗೆ ಒಂದು ಟೇಸ್ಟಿಯಾದ ಮದ್ದೂರು ವಡೆ ರೆಡಿ ಅಂತಲೇ ಹೇಳ್ಬೋದು. ಹೀಗೆ ನಾನು ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಅದನ್ನು ಕವರಿಂದ ಪಿಕ್ ಮಾಡೋದು ಅಂತೇಳಿ. ಇನ್ನು ನಾನು ಸ್ಟವಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ನೀಟಾಗಿ ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಅಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ವಡೆಗಳನ್ನ ಒಳಗಡೆ ಹಾಕಿ ನೀಟಾಗಿ ಅದನ್ನು ಬೇಯಿಸ್ಕೊಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ಸಾಕು. ಯಾಕಂದರೆ ನಮಗೆ ಎಲ್ಲವೂ ನೀಟಾಗಿ ಒಂದೇ ಹದದಲ್ಲಿ ಬೇಯಬೇಕಾಗಿರುತ್ತೆ ವಡೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಸಾಕು. ಇನ್ನು ಆಲ್ರೆಡಿ ನಾನಿಷ್ಟು ಒಂದು 6 ವಡೆ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ವಡೆ. ಸಾಕು ಇಷ್ಟು ಫ್ಲೇಮಲ್ಲಿ ನಾವು ಇಟ್ಕೊಂಡು ವಡೆನ ಮಾಡಿದ್ರೆ ಈಕ್ವಲಾಗಿ ಎಲ್ಲ ಕಡೆ ನೀಟಾಗಿ ಅದು ಬೆಂದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮದ್ದೂರು ವಡೆ ಮದ್ದೂರು ಬಿಟ್ಟು ಬೇರೆ ಕಡೆಯೂ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಎಕ್ಸ್ಪೆಷಲಿ ಮದ್ದೂರಲ್ಲಂತೂ ಮದ್ದೂರು ವಡೆ ತುಂಬಾ ಫೇಮಸ್. ಹಾಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಆ ಥರ ಟೇಸ್ಟ್ ಮತ್ತೆ ಇನ್ನೆಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಮದ್ದೂರು ವಡೆ ಜೊತೆ ಚಟ್ನಿನ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಮಾಡ್ತಿರುವಂಥ ವಡೆ ಆಲ್ಮೋಸ್ಟ್ ಕುಕ್ ಆಗ್ತಿದೆ, ಗೋಲ್ಡನ್ ಬ್ರೌನ್ ಬರ್ತಿದೆ ಅಂತಲೇ ಹೇಳ್ಬೋದು ಎಲ್ಲ ಸೈಡು. ಸೊ ಇದು ನೀಟಾಗಿ ಬೆಂದಾದಮೇಲೆ ನನಗೆ ತೋರಿಸ್ತಿದ್ದೀನಲ್ಲ, ಇಷ್ಟು ಬಂದರೆ ಸಾಕು. ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ. ಇಷ್ಟು ಬಂದರೆ ಸಾಕು. ತಿನ್ನೋಕ್ಕೆ ಒಳ್ಳೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಮನೇಲಿ ಮಾಡ್ಕೊಂಡು ತಿಂದರೆ ಒಂದು ಹೆಲ್ತಿಯಾದ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇನ್ನು ನಾನು ನೀಟಾಗಿ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಓಕೆ, ಇದಾಗಿತ್ತು ನನ್ನ ಈ ಕಂಪ್ಲೀಟ್ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.